ಉತ್ತರ ತಮಿಳುನಾಡಿಗೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗಲಿರುವ ಹಿನ್ನೆಲೆ ರೆಡ್ ಅಲರ್ಟ್ ನೀಡಲಾಗಿದೆ. ಫೆಂಗಲ್ ಚಂಡಮಾರುತದ ಪರಿಣಾಮ ಶಾಲೆ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ. ಪಾರ್ಕ್ ಬೀಚ್ಗಳಿಗೆ ಸಾರ್ವಜನಿಕ ಪ್ರವೇಶ ನಿಷೇಧಿಸಲಾಗಿದೆ. ನೆರೆ ರಾಜ್ಯದ ಚಂಡಮಾರುತದ ಪರಿಣಾಮ ಬೆಂಗಳೂರಲ್ಲಿ ಭಾರೀ ಮೋಡ ಕವಿದ ವಾತಾವರಣ ಇದ್ದು ಮಳೆಯಾಗುವ ಮುನ್ಸೂಚನೆ ಇದೆ. ಇಂದು ಸಂಜೆ ವೇಳೆಗೆ ಚಂಡಮಾರುತ ಕಾರೈಕಾಲ್ ಮತ್ತು ಮಹಾಬಲಿಪುರಂ ನಡುವಿನ ತಮಿಳುನಾಡು ಪುದುಚೇರಿ ತೀರಗಳಲ್ಲಿ ಅಪ್ಪಳಿಸಲಿದೆ. ಪುದುಚೇರಿಗೆ ಮಧ್ಯಾಹ್ನದ ಸಮಯದಲ್ಲಿ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಇದರ ಪರಿಣಾಮ ಬೆಂಗಳೂರಲ್ಲಿ ಭಾರೀ ತಂಪಿನ ವಾತಾವರಣ ಇದೆ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದು ವಾರ ಕಳೆದರೂ ಕೂಡ ಮುಖ್ಯಮಂತ್ರಿ ಘೋಷಣೆಗೆ ಮಹಾಯುತಿಯಲ್ಲಿ ಕಸರತ್ತು ಮುಂದುವರೆದಿದೆ. ಗುರುವಾರ ರಾತ್ರಿ ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ನಿವಾಸದಲ್ಲಿ ಮಹಾಯುತಿಯ ನಾಯಕರಾದ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ, ಅಜಿತ್ ಪವಾರ್ ಅವರು ಮಹತ್ವದ ಸಭೆಯನ್ನು ನಡೆಸಿದ್ರು. ತಮ್ಮ ಪಕ್ಷದ ಬೇಡಿಕೆಗಳನ್ನು ಸಚಿವ ಅಮಿತ್ ಶಾ ಎದುರು ಇರಿಸಿದ ಬಳಿಕ ಶುಕ್ರವಾರ ಬೆಳಗ್ಗೆ ಮಹಾಯುತಿ ನಾಯಕರು ಮುಂಬೈಗೆ ಮರಳಿದ್ರು. ಎರುಮೇಲಿಯಲ್ಲಿ ಶಬರಿಮಲೆ ಯಾತ್ರಾರ್ಥಿಗಳಿಂದ ಪೆಟ್ಟ ತುಳ್ಳಲ್ ಆಚಾರಕ್ಕೆ ಸಂಬಂಧಿಸಿದ ಬಳಸುವ ಸಾಮಗ್ರಿಗಳಿಗೆ ದುಬಾರಿ ಬೆಲೆ ವಸೂಲಿ ಮಾಡ್ತಾ ಇರುವುದಾಗಿ ಅಯ್ಯಪ್ಪ ಭಕ್ತರು ದೂರಿದ್ದಾರೆ. ಶರಂಗುತ್ತಿಯಲ್ಲಿ ಎಸೆಯುವಂತಹ ಬಾಣ, ಪೆಟ್ಟ ತುಳ್ಳಲ್ ಧರಿಸುವ ಕಿರೀಟ, ಖಡ್ಗ, ಚಾಕು, ಉರುಗೋಲು, ಕೊಳಲು, ಡೋಲು ಸಹಿತ ವಾದ್ಯೋಪಕರಣಗಳು, ಬಣ್ಣದ ಪುಡಿ ಇತ್ಯಾದಿಗಳ ಬೆಲೆ ವಿಪರೀತವಾಗಿದೆ. 5ರಿಂದ 10 ರೂಪಾಯಿಗಳ ಸಾಮಗ್ರಿಗಳಿಗೆ 35 ರೂಪಾಯಿ ಪಡೆಯಲಾಗ್ತಾ ಇದೆ. ಸನ್ನಿಧಾನದಲ್ಲಿ 10 ರೂಪಾಯಿಗೆ ಸಿಗುವ ವಸ್ತುಗಳಿಗೆ ಏರುಮೆಲೆಯಲ್ಲಿ 4 ಪಟ್ಟು ದರ ವಸೂಲಿ ಮಾಡಲಾಗ್ತಾ ಇದೆ ಅಂತ ಅಯ್ಯಪ್ಪ ಸೇವಾ ಸಮಾಜ ಆರೋಪಿಸಿದೆ. ಖಾತೆ ಇರದ ಕಾರಣ ನಿವೇಶನದ ಮಾರಾಟಕ್ಕೆ, ಖರೀದಿಗೆ, ಮನೆ ನಿರ್ಮಾಣಕ್ಕೆ ತೊಡಕಾಗಿದ್ದ ಮಾಲೀಕರಿಗೆ ಮೂಡಾ ಸಿಹಿ ಸುದ್ದಿ ನೀಡಿದೆ. ಮೊದಲನೇ ಹಂತದಲ್ಲಿ ಅನುಮೋದಿತ ಹಾಗೂ ಅಭಿವೃದ್ಧಿಪಡಿಸಿದಂತಹ 240 ಬಡಾವಣೆಗಳನ್ನು ಪಾಲಿಕೆ ವ್ಯಾಪ್ತಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಇನ್ನು ಈ ನಗರ ಸ್ಥಳೀಯ ಸಂಸ್ಥೆಗಳು ಖಾತೆ ಕಂದಾಯ ಮಾಡಲಿದೆ. ಮೂಡಾ ವ್ಯಾಪ್ತಿಯಲ್ಲಿ 700 ಖಾಸಗಿ ಬಡಾವಣೆಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹಸ್ತಾಂತರ ಮಾಡುವ ಕುರಿತು ಇಂದು ಚರ್ಚೆ ನಡೆಯುವ ಸಾಧ್ಯತೆ ಇದೆ.